ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಸಮಸ್ಯೆ. ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರ ವಿಮಾನಕ್ಕೂ ತಟ್ಟಿರುವುದು ಬೆಳಕಿಗೆ ಬಂದಿದೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ವಿಸಿಬಿಲಿಟಿ ಇನ್ಸ್ಟ್ರೂಮೆಂಟ್ ಬಂದು 15 ದಿನ ಆಯಿತು. ಫಿಕ್ಸ್ ಮಾಡೋಕೆ 1 ಕೋಟಿ ಬೇಕು. ಇವತ್ತಿಗೂ 1 ಕೋಟಿ ತಂದು ಪ್ರಯತ್ನ ಮಾಡಿಲ್ಲ ಎಂದು ರಾಘವೇಂದ್ರ ಹೇಳಿದರು. 3-4 ರೌಂಡ್ ಹೊಡೆದ ಮೇಲೆ ಗಡ್ಕರಿ ಅವರ ಫ್ಲೈಟ್ ಲ್ಯಾಂಡ್ ಆಗಬೇಕಾಯಿತು ಎಂದು ಅವರು ಶಾಕಿಂಗ್ ಮಾಹಿತಿಯನ್ನ ಬಿಚ್ಚಿಟ್ಟರು. ಅವರು 2,000 ಕೋಟಿಲಿ 400 ಕೋಟಿ ಶಂಕುಸ್ಥಾಪನೆ ಇಲ್ಲಿಗೆ ಬರಬೇಕು ಅಂತ ಉದ್ಘಾಟನೆ ಇಲ್ಲೇ ಬರಬೇಕು ಅಂತ ಇದ್ದಿದ್ದಿಲ್ಲ, ಬೆಂಗಳೂರಿನಲ್ಲಿ ಮಾಡ್ಬೋದಿತ್ತು. ಆ ಸಂತಸರಿಗೆ ಗೌರವ ಸಲ್ಲಿಸೋಕ್ಕೋಸ್ಕರ ಪಾಪ ಅಷ್ಟು ದೂರ ಬಂದಿದ್ದಾರೆ. ಒಂದು ಏರ್ ಮೋಡಲ್ಲಿ ನಮ್ಮ ಫ್ಲೈಟ್ಸ್ಗಳೇನು ಇದಾಗುತ್ತೆ ಅನ್ನೋ ಆ್ಯಪ್ ಇದೆ. ಆ ಆ್ಯಪ್ ನೋಡ್ಕೊಂಡು ಕೂತ್ಕೊಂಡಿದ್ದು ಸಾಗರ ಐಬಿಲ್ಲಿ ಫ್ಲೈಟ್ ಬಂತು. ಬೆಳಗ್ಗೆ ಮಹಾರಾಷ್ಟ್ರದಿಂದ ಟೇಕ್ ಆಫ್, ಅಲ್ಲೂ ಕೂಡ ಇದು ಮಳೆ ಎಫೆಕ್ಟಲ್ಲಿ 10ವರೆಗೂ ನಿಮಗೆ ಕನ್ಫರ್ಮೇಷನ್ ಇಲ್ಲ ನಾನು ಹೋಗಲೇಬೇಕು. ಒಂದ್ಸಲ ತಾಯಿ ಸನ್ನಿಧಾನಕ್ಕೆ ಅಂತೇಳಿ ಗಡ್ಕರಿಜಿ ಹೊರಟಿದ್ದಾರೆ. ಇಲ್ಲಿ ಲ್ಯಾಂಡಿಂಗ್ ಆಗ್ತಾ ಇಲ್ಲ. 3 ರೌಂಡ್ ಹಾಕ್ತು. ನಮ್ಮ ಏರ್ಪೋರ್ಟಿಗೆ ವಿಸಿಬಿಲಿಟಿ ಇದಿಲ್ಲ, ಇನ್ಸ್ಟ್ರೂಮೆಂಟ್ ಇಲ್ಲ. ನಿಮ್ಮ ರಾಗಣ್ಣ ಇನ್ಸ್ಟ್ರೂಮೆಂಟ್ ತರಿಸ್ಕೊಟ್ಟು ಆಲ್ರೆಡಿ 15 ಡೇಸ್ ಆಯಿತು. ಜೂನ್ ಎಂಡಿಗೆ ಆ ಇನ್ಸ್ಟ್ರೂಮೆಂಟಿಗೆ ಆಲ್ರೆಡಿ ಬಂದಿದೆ. ಇಲ್ಲಿ ಯಾವುದು ನಮ್ಮ ಇದನ್ನು ಟೆಂಡರ್ ಮಾಡಿ 2.5 ಮಂತ್ಸಲ್ಲಿ ತರಿಸಿಟ್ಟಿದ್ದೀನಿ. ಈಗ ಅದನ್ನು ಫಿಕ್ಸ್ ಮಾಡೋಕ್ಕೆ 1 ಕೋಟಿ ಬೇಕು ಇವರಿಗೆ KSRTCಯಿಂದ. ನಾನು ಅವತ್ತೇ ಹೇಳಿದ್ದೀನಿ, ಇನ್ಸ್ಟ್ರೂಮೆಂಟ್ ಬರೋದ್ರೊಳಗೆ ನಿಮ್ಮ KSRTC ಡಿಪಾರ್ಟ್ಮೆಂಟ್ 1 ಕೋಟಿ ತರಿಸಿ ಅದಕ್ಕೆ ಬೇಕಾದಂಥ ಸಪೋರ್ಟು ಫೌಂಡೇಶನ್ನು ಆ್ಯಂಟಿನ ಎಲ್ಲದು ರೆಡಿ ಮಾಡ್ಕೊಳ್ರಪ್ಪ ಅಂತ ಹೇಳಿದ್ರೆ, ಇವತ್ತು ಕೂಡ 1 ಕೋಟಿ ತಂದು ಅದನ್ನು ಇನ್ಸ್ಟಾಲ್ ಮಾಡೋ ಪ್ರಯತ್ನ ಮಾಡಿಲ್ಲ. ನಿನ್ನೆ ಖುಷ್ಬು ಅಂತೇಳಿ KSRTC MD ಫೋನ್ ಮಾಡಿ ಮೊನ್ನೆ ಕೇಂದ್ರದ ಮಂತ್ರಿಗಳು ಬರ್ತಾ ಇದ್ದಾರೆ. ಫ್ಲೈಟ್ ಶಿವಮೊಗ್ಗದಲ್ಲಿ ಲ್ಯಾಂಡಿಂಗಿಗೆ ಪ್ರಶ್ನೆ ಇದೆ, ಹುಬ್ಳಿ ಲ್ಯಾಂಡಿಂಗ್ ಮಾಡಿ ಅಲ್ಲಿಂದ ನಾನು ಬೈ ರೋಡ್ ಬರ್ಬೋದು ಅಂತ ಕೇಳ್ತಾ ಇದ್ದಾರೆ. ನೀವು ಅವತ್ತೇ ಪ್ರಯತ್ನ ಮಾಡಿದರೆ ನಮ್ಮ ಕೇಂದ್ರದ ಮಂತ್ರಿಗಳ ವಿಮಾನ ಸ್ಪೆಷಲ್ ಫ್ಲೈಟು ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ ಆಗ್ತಾ ಇತ್ತು. ಇಲ್ಲ ನಾವು ಇನ್ನು ಮುಂದೆ ಬೇಗ ಮಾಡ್ತೀವಿ ಸರ್ ಅಂತ ಅಂದರು. ಪಾಪ ಅವರ ಕೆಲಸ ಅವ್ರು ಮಾಡಿದ್ರು. ಇದು ಈ ಸರ್ಕಾರದ ಒಂದು ವ್ಯವಸ್ಥೆ ಇದು. ಆದರೆ 3-4 ರೌಂಡ್ ಹೊಡೆದು ಅಂತೂ 2,000 ಫೀಟ್ 3,000-4,000 ಫೀಟ್ ಕೆಳಗಡೆ ಬಂದ ಮೇಲೆ ಕನ್ಫರ್ಮ್ ಆಯಿತು ಆ ಫ್ಲೈಟ್ ಇಲ್ಲಿ ಲ್ಯಾಂಡಿಂಗ್ ಆಗುತ್ತೆ ಅಂತೇಳಿ. ಮತ್ತೆಲ್ಲ ಅರ್ಧ ಗಂಟೆ ಕಾಯ್ತು ಟೇಕ್ ಆಫ್ ಆಗಲಿಕ್ಕೆ, ಯಾವುದು ಹೆಲಿಕಾಪ್ಟರ್. ಮತ್ತು ಲ್ಯಾಂಡಿಂಗ್ ಆರ್ಗೂ ಕೂಡ ನಮಗೆ ಸವಾಲು. ಸಂಜೆ 6 ಗಂಟೆಗೆ ವಾಪಸ್ ಹೋಗಬೇಕು ಫ್ಲೈಟು.